ಮತ್ತೊಮ್ಮೆ ಮೈತ್ರಿ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಮೈತ್ರಿ ಇದ್ದಾರೆ, ಜೊತೆಗೆ ಅವರ ತಂಗಿ ಸುಪ್ರಿಯಾ ಇದ್ದಾರೆ, ಹಾಗೆ ಅಡ್ವೊಕೇಟ್ ಆಗಿರುವಂತಹ ಗಿರೀಶ್ ಅವರು ಕೂಡ ಇದ್ದಾರೆ. ಸುಪ್ರಿಯಾ ಅವರೇ, ನೀವು ಕೂಡ ಹೋಗ್ತಾ ಇದ್ರಿ ಮದುವೆಗೆ, ಸೊ ಯಾರೆಲ್ಲ ಇದ್ರಿ ನೀವು ಕಾರಲ್ಲಿ? ನಾನು, ನಮ್ಮ ಅಕ್ಕ, ನಾನು ಅಕ್ಕ, ಇನ್ನೊಬ್ರು ಅಕ್ಕ ಇದ್ರು. 3 ಜನ ಪಾಪು ಒಂದಿತ್ತು, ಚಿಕ್ಕ ಪಾಪು, ಅದಿನ್ನು ಅವ್ರ ಪಾಪು, ನಮ್ಮ ಅಕ್ಕ 3 ಜನ ಹೋಗ್ತಾ ಇದ್ರಿ. ಹೌದು. ಸೊ ಅಲ್ಲಿ ಏನು ಸಿಗ್ನಲ್ ಜಂಪ್ ಮಾಡೂ ಇಲ್ಲ, ಯಾವುದೇ ರೀತಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಗಿಲ್ಲ. ಆ್ಯಕ್ಚುಲಿ ಜಸ್ಟ್ ಸೈಡಲ್ಲಿ ಗಾಡಿಯನ್ನು ಹಾಕಿ ನಿಲ್ಸ್ಕೊಂಡಿದ್ರ, ಅಷ್ಟಕ್ಕೆ ಪೊಲೀಸೆಲ್ಲ ಬಂದು ಇಷ್ಟೊಂದು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಸೊ ಆಮೇಲೆ ಸ್ಟೇಷನ್ಗೆ ಹೋದ್ಮೇಲೆ ಕೂಡ ಅಲ್ಲಿ ಯಾರಿದ್ರು, ಅಲ್ಲಿ ಯಾರ ಹತ್ರ ಏನಾದರೂ ನೀವು ಹೇಳ್ಕೊಂಡ್ರಾ ಈ ರೀತಿ ಪೊಲೀಸರೇ ನಮ್ಮ ಹತ್ರ ಈ ರೀತಿ ಮಿಸ್ಬಿಹೇವ್ ಮಾಡಿದ್ದಾರೆ ಅಂತ ಹೇಳ್ಕೊಂಡ್ರಾ ನೀವು? ನಾವು ಹೇಳಿದ್ವಿ ಅಲ್ಲಿ ಹೋಗ್ಬಿಟ್ಟು ಏನು ಕೇಸ್, ನಮ್ಮ ಮಾತು ಕೇಳೋಕ್ಕೆ ತಯಾರಿಲ್ಲ ಅವ್ರು ಬಂದರು, ಈ ಥರ ನನ್ನ ಮೇಲೆ ಕೈ ಮಾಡಿದ್ಲಂತ ಅವರೇ ಹೇಳ್ಕೊಂಡು ಅವರೇ ಕ್ರಿಯೇಟ್ ಮಾಡ್ಕೊಂಡು ಶುರು ಮಾಡಿದ್ರು. ಅವರೇ ಎಲ್ಲ ಅವ್ರ ಬಗ್ಗೆ ಹೇಳೋದಕ್ಕೆ ನಮಗೇನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಸರ್, ನಂಗೆ ಪೇನ್ ಆಗಿದೆ, ನಂಗೆ ತುಂಬ ಪೇನ್ ಇದೆ ಚೀಕು, ನೀವು ಹೋಗಿ ಸರ್ ಕರ್ಕೊಂಡು ಹೋಗ್ಬಿಟ್ಟು ನಂಗೆ ಮೆಡಿಕಲ್ ಚೆಕ್ ಮಾಡಿಸಿ ಅಂತ ಹೇಳಿದ್ರೆ ಅವ್ರು ಕೇಳೋಕ್ಕೆ ತಯಾರಿಲ್ಲ. ಅವರು ನಮ್ದೇನು ಕಂಪ್ಲೇಂಟ್ ತೊಗೊಳ್ಳಿಲ್ಲ. ನೋಡೋಣ ಇರಿ 5:30ವರೆಗೂ ನಮ್ಮನ್ನ ಸುಮ್ಮನೆ ಕೂರಿಸ್ಕೊಂಡ್ರು ಅಲ್ಲಿ. ಸರಿ, ನಿಮ್ಮ ಮೇಲೆ ಏನು ಕಂಪ್ಲೇಂಟ್ ಇಲ್ಲ ಬಿಡಿ, ಇದೆಲ್ಲ ಬಿಟ್ಬಿಡಿ, ಸುಮ್ಮನೆ ಏನು ಇದು ಮಾಡೋಕ್ಕೆ ಹೋಗ್ಬೇಡಿ, ಚಿಕ್ಕ ವಿಷಯ ಬಿಟ್ಬಿಡಿ, ಸಾಲ್ವ್ ಮಾಡ್ತೀವಿ ನಾವು ಅಂತ ಅಂದ್ರು. ಬಟ್ ಏನು ಸಾಲ್ವ್ ಮಾಡಿ 5:30ವರೆಗೂ ಅಲ್ಲೇ ಕೂರಿಸ್ಕೊಂಡು ನಿಮ್ಮ ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡ್ರು ನಮ್ಮನ್ನ. ಆಚೆ ಎಲ್ಲ ಮೀಡಿಯಾ ಇದ್ದಾರೆ, ಮೀಡಿಯಾದವ್ರ ಹತ್ರ ನೀವೇನು ಮಾತಾಡೋದು ಬೇಡ, ನೀವು ಬನ್ನಿ ನಾವು ಮನೆಗೆ ಬಿಟ್ಬಿಡ್ತೀವಿ ನೀವು ಅಂತ ಕರ್ಕೊಂಡು ಕೋರ್ಟ್ ಹತ್ರ ಕರ್ಕೊಂಡು ಹೋದ್ರು ನಮ್ಮನ್ನ, ಸಿವಿಲ್ ಕೋರ್ಟ್ ಹತ್ರ. ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಕೋರ್ಟ್ ಹತ್ರ ಕರ್ಕೊಂಡು ಗೊತ್ತೇ ಇಲ್ಲ ಅಲ್ಲಿವರೆಗೂ ನೀವು ಅರೆಸ್ಟ್ ಆಗಿದ್ದೀರಾ ಅಂತ? ನಿಜವಾಗ್ಲೂ ನಮಗೆ ಗೊತ್ತಿಲ್ಲ, ನಂಗೆ FIR ಮಾಡಿದ್ದಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಮಿಸ್ಟೇಕ್ ಇರ್ಲಿಲ್ಲ, ಹಾಗಾಗಿ ನನ್ಗೆ ನ್ಯಾಯ ಸಿಗತ್ತೆ ಅಲ್ಲಿ ಅಂದ್ಕೊಂಡೆ. ನಾನು ಒಂದು ಪೊಲೀಸ್ ಸ್ಟೇಷನಲ್ಲಿ ಹೋದಾಗ ಅವರು ನ್ಯಾಯ ಸ್ವೀಕರಿಸ್ತಾರೆ, ಏನು ಹೆಣ್ಮಕ್ಳು ಈ ಥರ ಅವ್ರಿಗೆ ಅನ್ಯಾಯ ಆಗಿದೆ ನಮ್ಗೆ ನ್ಯಾಯ ಕೊಡಿಸ್ತಾರೆ ಅಂತ ನಾನು ತಿಳ್ಕೊಂಡೆ. ಅಲ್ಲಿ ಒಂದು ಮಾನವೀಯತೆ ದೃಷ್ಟಿಯಿಂದ ನಮಗೆ ಅವರು ನ್ಯಾಯ ಕೊಡಿಸ್ತಾರೆ ಅಂದ್ಕೊಂಡೆ. ಬಟ್ ಅಲ್ಲಿ ಆಗಲಿಲ್ಲ. ಅದು ನನ್ನ ಮನೆಗೆ ಹೋಗ್ಬಿಡ್ತೀನಿ, ನನ್ನ ಸಿಗ್ನೇಚರು ತೊಗೊಂಡ್ರು, ಬಿಟ್ಬಿಡ್ತೀವಮ್ಮ, ನಿಮಗೆ ಏನು ಇದಾಗಿಲ್ಲ, ಏನು ಫೈಲ್ ಆಗಿಲ್ಲ, ನೀವು ಬಿಟ್ಬಿಡಿ, ಮರ್ತ್ಬಿಟ್ಟಿದ್ದನ್ನ ಇಲ್ಲಿಗೆ ಅಂತ ಹೇಳಿಬಿಟ್ಟು ಸೈನು ತೊಗೊಂಡ್ರು. ನಮ್ಗೆ ಗೊತ್ತೇ ಇಲ್ಲ ಮನೆಗೆ ಬಿಡ್ತಿದ್ದಾರೆ, ಓಕೆ ಮೀಡಿಯಾನ ಅವಾಯ್ಡ್ ಮಾಡಲಿಕ್ಕೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಹೋದ್ಮೇಲಿಂದನೇ ಗೊತ್ತಾಗಿದ್ದು ನಮಗೆ ಏನು ಕೋರ್ಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ, ಇವ್ರು FIR ಮಾಡಿದ್ದಾರೆ ಅಂತ. ಅಲ್ಲ, ಈಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರಿ, ಅವ್ರು ಒಂದು ಭರವಸೆ ಕೊಟ್ಟರು ನಿಮಗೆ, ರಾಜಿ ಮಾಡೋಣ, ಏನೂ ಆಗಿಲ್ಲ, ಸೊ ನಿಮ್ಗೆ ಮನೆ ಕಳಿಸ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ನೀವು ಜಾಸ್ತಿ ಪ್ರೊಟೆಸ್ಟ್ ಮಾಡಕ್ಕೆ ಹೋಗಲಿಲ್ಲ ಆ ಸಮಯದಲ್ಲಿ? ಹೌದು, ನಾವು ಹಂಗಾಗಿ ಬಿಡು, ಏನು ನಮಗೂ ಒಂದೇನಂತಂದ್ರೆ ಹೊಡೆದ್ರು, ನಮಗೆ ಅದು ನೋವಿತ್ತು ನಮಗೆ. ಬಟ್ ಏನಕ್ಕೆ ಇದನ್ನ ದೊಡ್ಡ ಇಶ್ಯೂ ಮಾಡೋದೇನು ಬೇಕಿಲ್ಲ, ಹೋಗ್ಲಿ, ಏನು ಅವ್ರ ಡಿಸಿಷನ್ ಏನು ತೊಗೊಳ್ತಾರೆ ತೊಗೊಳ್ಳಿ ಅವರೇ ಅಂತ ನಾವು ಅವ್ರ ಮೇಲೆ ಬಿಟ್ಬಿಟ್ವಿ, ನಾವು ಸುಮ್ಮನೆ ಆಗ್ಬಿಟ್ವಿ. ಈಗ ಸೀದಾ ಕೋರ್ಟ್ಗೆ ಕರ್ಕೊಂಡು ಹೋದ್ರು ನಿಮಗೆ, ಕೋರ್ಟ್ಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಏನಾಯ್ತು ಅಂತ? ಆ ಕೋರ್ಟಿಗೆ ಕರ್ಕೊಂಡು ಹೋದ್ರೆ ನನ್ಗೆ ಅದೇ ಅರ್ಥ ಆಗ್ಲಿಲ್ಲ. ಇನ್ನೊಂದು 5 ಟೈಮ್ಗೂ ಕರ್ಕೊಂಡು ಹೋಗ್ಲಿಲ್ಲ ಮೇಡಮ್, 5 ಮಿನಿಟ್ಸ್ ಇದೆ ಮಾಡ್ಕೊಂಡಿದ್ರು. ಈ ತರ ಇವ್ನ ಒಂದಿನ ಜೈಲಲ್ಲಿ ಹಾಕ್ಲೇಬೇಕು ಅಷ್ಟೆಲ್ಲ ಮಾಡಿದ್ರು. ಸ್ವಲ್ಪ ಬೇಗ ಹೋಗಿದ್ರೆ ಬಹುಶಃ ನಿಮ್ಗೆ ಆಗ್ಲೇ ಜಾಮೀನು ಸಿಗ್ತಿತ್ತೇನೋ. ಇನ್ 5 ಮಿನಿಟ್ಸ್ ಇದೆ ಅಂತ ಕಳ್ಸಿದ್ದಾರೆ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಅವ್ರದ್ದೇನೇನು ಮನ್ಸಲ್ಲಿ ಇತ್ತು ಪ್ರೀ ಪ್ಲಾನ್ಡ್ ಅಂತ. ಅದೇ ನನಗೆ ಗೊತ್ತಾಗ್ತಿಲ್ಲ ಅವ್ರ ಉದ್ದೇಶ ಏನಿತ್ತು, ಯಾಕೆ ಈ ತರ ಮಾಡಿದ್ರು. ಮೊದಲಿನ ಏನಾದ್ರು ಪರಿಚಯ? ಖಂಡಿತ ಇಲ್ಲ. ಅವರು ಒಂದು ರೈತ ಕುಟುಂಬದಿಂದ ಬಂದಿದ್ದಾರೆ, ನಾನು ಒಂದು ರೈತ. ಅವ್ರು ಅಲ್ಲಿ ಹೇಳಿದ್ರು, ನಾವು ರೈತ ಸರ್, ನನಗೆ ಕೆಲಸನೇ ಬೇಡ, ನಾನು ಹೋಗಿ ಇದರಲ್ಲಿ ಏನೋ ನಮ್ಮ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ನಾನು ಸರ್, ನಾವು ರೈತರ ಕುಟುಂಬದಿಂದ ಬಂದಿರೋದು, ನಾನು ಎಲ್ಲ ತೋಟದಲ್ಲಿ ಕೆಲಸ ಮಾಡ್ಕೊಂಡೆ ಬಂದಿರೋದು, ನಾವೇನು ಇದಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೀನಿ. ಅವ್ರಿಗೆ ಎಷ್ಟು ಕನ್ವಿನ್ಸ್ ಮಾಡಿದ್ರು, ಏನೋ ನಿಮ್ಗೆ ಅಹಂಕಾರ ಅನ್ನೋದು ಏನು ಅವ್ರ ಮನ್ಸಿಗೆ ಬಂತು ಅನ್ನೋದು ಗೊತ್ತಿಲ್ಲ. ನಾನು ಅವ್ರ ಹತ್ರ ಅಹಂಕಾರ ತೋರಿಸೇ ಇಲ್ಲ. ಅವ್ರು ಯಾಕೆ ಆ ಥರ ನಡ್ಕೊಂಡ್ರು ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ. ಸೊ ಕೋರ್ಟ್ ಕರ್ಕೊಂಡು ಹೋದಾಗ ನಿಮ್ಮ ಪರ ವಕೀಲರಿದ್ರ ನಿಮ್ಮ ಜೊತೆಗೆ? ನಮ್ಮ ಪರ ಅಲ್ಲಿ ವಕೀಲರು ಇನ್ನೂ ರೆಡಿ ಆಗಿರ್ಲಿಲ್ಲ, ಮಾತಾಡಿದ್ರು. ಇವರು ಮಾತಾಡಿದ್ರು. ಅವರು ನಮ್ಮ ಕಸಿನ್ಸ್ ಯಾರು ಬಂದಿರ್ಲಿಲ್ಲ ನಮ್ಮ ಜೊತೆ. ಅವರೆಲ್ಲ ಏನ್ ತಿಳ್ಕೊಂಡಿದ್ದಾರೆ, ನಾವು ಮನೆಗೆ ಹೋಗ್ತಿದೀವಿ ಅಂತಾನೆ ತಿಳ್ಕೊಂಡಿದ್ದಾರೆ. ಅಲ್ಲೂ ನೋಡಿ ಮೋಸ ಮಾಡಿದ್ರು ಅಲ್ಲಿ ಪೊಲೀಸರು, ನಿಮ್ನ ಮನೆ ಕಳಿಸ್ತೀವಿ ಮೀಡಿಯಾ ಮುಂದೆ ಮಾತ್ರ ಹೇಳೋದೊಂದು, ಈಗ ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳೋದೊಂದು, ಈಗ ಕೋರ್ಟ್ ಕರ್ಕೊಂಡು ಮೀಡಿಯಾ ಮುಂದೆ ಮಾತ್ರ ಹಿಂಗ್ ಕರ್ಕೊಂಡು ಹೋಗಿ ಮಾಡ್ತೀವಿ, ಆಮೇಲೆ ನಿಮ್ನ ತಗೊಂಡು ವಾಪಸ್ ಮನೆಗೆ ಬಿಟ್ಬಿಡ್ತೀವಿ ಅಂತ ಹೇಳಿದ್ದು. ನಮ್ಗೆ ಹೋಗ್ಬೇಕಾದ್ರೆ ಇದ್ದಂಗೆ ಹೋಗಿದಾಗ್ಲೇ ಅದು PP ಅವ್ರು ಇರೋದಿಲ್ಲ ಅಂತ ಗೊತ್ತು. ಅಬ್ಜೆಕ್ಷನ್ ಫೈಲ್ ಮಾಡಿದ್ರೆ ಇವ್ರಿಗೆ ಬೇಲ್ ಸಿಗೋದಿಲ್ಲ. ಯಾವ್ಯಾವ ಸೆಕ್ಷನ್ ಅಡಿ ಈಗ ಕೇಸ್ ದಾಖಲಾಗಿದೆ ಇವ್ರ ವಿರುದ್ಧ? ಒಂದು ಸಿಗ್ನಲ್ ಜಂಪ್ ಒಂದು ಹಾಕಿದೆ ಟ್ರಾಫಿಕ್, ಇದು 353, ಅದು ಪಬ್ಲಿಕ್ ಸರ್ವೆಂಟ್ ಮೇಲೆ ಇದು ಮಾಡಿ ಅಲ್ಲೇ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅದೊಂದು 2 ಸೆಕ್ಷನ್ಸ್ ಹಾಕಿದ್ದಾರೆ ಮೇಡಮ್. ಸೊ ಕೋರ್ಟಿಗೆ ಹೋದ ತಕ್ಷಣ ನಿಮಗೆ ನಿಮ್ಮ ಅಂದರೆ ಅವ್ರ ಪರ ವಕೀಲರಿದ್ರ, ಏನು ಹೇಳಿದ್ರಲ್ಲಿ ಜಡ್ಜಸ್ ಏನು ಹೇಳಿದ್ರು? ಅವ್ರ ಬಗ್ಗೆ ಅವ್ರ ಹತ್ರ ಯಾರು ವಕೀಲರು ಇರಲಿಲ್ಲ. ನಮ್ಮವರು ಒಬ್ರು ಇದ್ರು ಅವರು, ಬಟ್ ಅವರು ಸಿವಿಲ್ ಡ್ರೆಸ್ಸಲ್ಲಿ ಇದ್ರು. ಅವರು ಅವರು ಅಸಿಸ್ಟೆಂಟ್ ಯಾರೋ ಇದ್ರು, ಅವ್ರಿಗೆ ಹೇಳಿದ್ರು. ಅವರ ಇನ್ನೊಬ್ರು ಏನೋ ಸೀನಿಯರ್ ಅಡ್ವೊಕೇಟ್ ಅವ್ರಿಗೆ ಹೇಳಿದ್ರು, ಅವ್ರ ಜೂನಿಯರ್ ಅಡ್ವೊಕೇಟ್ಗೆ ಹೇಳಿದ್ರು, ನೀವೇ ಹೋಗಿ ತಗೊಳ್ಳಿ ಮಾತಾಡಿ ಅಂತ ಹೇಳ್ಬಿಟ್ಟು. ನಾವು ಅಲ್ಲಿ ಹೋದಾಗ ಅವ್ರಿಗೆ ನನ್ನ ಮೇಡಮ್ ಹತ್ರ ಹೇಳ್ದೆ, ಜಡ್ಜ್ ಹತ್ರ, ಅಮ್ಮ ನಂಗೆ ಅನ್ಯಾಯ ಆಗಿದೆ, ಮನೆಗೆ ಹೋಗ ಹರಿಲೇ ಇದ್ರು. ಅವರು 5 ಮಿನಿಟ್ಸ್ ಬೇರೆ ಇತ್ತಲ್ಲ. ಹೌದು, ಅವ್ರೇನು ಲಿಸನೇ ಮಾಡ್ತಾ ಇಲ್ಲ. ನಾವ್ ಹೇಳಿದ್ರು ಅವ್ರೇನು ಕೇಳಿಸ್ಕೊಳ್ಳೋ ಮೂಡಲ್ಲೂ ಇರ್ಲಿಲ್ಲ.
5 ಮಿನಿಟ್ಸ್ ಬೇರೆ ಇತ್ತಲ್ಲ, ಅದಕ್ಕೆ ನಮ್ಗೆ ಅಲ್ಲಿ ಅವಕಾಶನೇ ಸಿಗ್ಲಿಲ್ಲ. ಏನು ಅವ್ರ ಹತ್ರ ಮಾತಾಡ್ಲಿಕ್ಕೆ ನಮ್ಗೆ ಅವಕಾಶ ಸಿಕ್ಲಿಲ್ಲ. ನಾನು ಹೇಳ್ತಾ ಇದೀನಿ ನಮ್ಗೆ ಈ ತರ ಆಗಿದೆ ನನಗೆ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಕರ್ಕೊಂಡ್ ಬಂದ್ರು, ನನ್ಗೆ ಇಲ್ಲಿ ಏನ್ ಆಗ್ತಿದೆ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ನಮ್ಮ ಮಾತು ಕೇಳೋ ಇದ್ರಲ್ಲೇ ಇರ್ಲಿಲ್ಲ ಅವರು. ಹೇಳ್ಬಿಟ್ರು ಅವ್ರು ಏನು ಹೇಳಲಿಲ್ಲ. ಅವರು ಸರಿ ಅಂತ ಸೈನ್ ಮಾಡ್ಬಿಟ್ರು, ಬಿಡಿ ನಾ ಮಾತಾಡೋಣ ನಾಳೆ ಅಂತ ಹೊರಟೋಗ್ಬಿಟ್ರು ಅವರು. ಸೊ ಅಲ್ಲಿಂದ ನಿಮಗೆ ಸೀದಾ ಜೈಲ್ ಕರ್ಕೊಂಡು ಹೋಗಿದ್ದಾರೆ? ಹೌದು, ಅಲ್ಲಿಂದ ಹೌದು. ನಮ್ಮ ಜೊತೆ ಇದ್ದವರೇ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ರು. ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು, ನಾನು ಎಲ್ಲರೂ ಕೆಟ್ಟವ್ರು ಅಂತ ಹೇಳಲ್ಲ, ತುಂಬಾ ಒಳ್ಳೆಯವರು ಇದ್ದಾರೆ ಅಲ್ಲಿ. ಅವರೇ ಇದೇನಮ್ಮ ಇಲ್ಲಿ ಪೊಲೀಸ್ ಸ್ಟೇಷನಲ್ಲೇ ಸಾಲ್ವ್ ಆಗಬೇಕಾಗಿದ್ದು ಮ್ಯಾಟ್ರು, ಬಟ್ ಕೋರ್ಟ್ವರೆಗೂ ಬಂತು. ಇಲ್ಲಿ ಸಾಲ್ವ್ ಆಗತ್ತೆ ಅನ್ಕೊಂಡ್ವಿ, ಇಲ್ಲೂ ಸಾಲ್ವ್ ಆಗ್ಲಿಲ್ವಲ್ಲ. ನಮಗೆ ದುಃಖ ಆಗ್ತಾ ಇದೆ. ಇದು ಈ ಥರ ಕೇಸೇ ನಾವು ನೋಡಿಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ಕೇಸ್ ನೋಡ್ತಾ ಇರೋದು. ನಿಜವಾಗ್ಲೂ ನೀವು ನೋಡಿದ್ರೆ ಆ ಥರ ಹೆಣ್ಮಕ್ಳು ಥರ ಕಾಣಿಸ್ತಿಲ್ಲ. ನಮಗೇನೆ ಬೇಜಾರಾಗ್ತಿದೆ. ನಿಮ್ಮನ್ನ ಒಂದು ದಿವಸ ನಾವು ಅಲ್ಲಿ ಕರ್ಕೊಂಡೋಗಿ ಇರಿಸ್ತಾರೆ ಅಂದರೆ ನಮಗೆ ಬೇಜಾರಾಗ್ತಿದೆ. ಅವರೇ ತುಂಬ ದುಃಖ ಪಡ್ತಾ ಇದ್ರು, ಅವರೇ ಬೇಜಾರು ಮಾಡ್ಕೊತಾ ಇದ್ರು. ಸೊ ಫಸ್ಟ್ ಟೈಮ್ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದೀರಾ, ಜೈಲ್ಗೂ ಹೋಗಿ ಬಂದಿದ್ದೀರಾ. ಸೊ ಈಗ ಏನು ಮಾಡಬೇಕು ಅಂದ್ಕೊಳ್ತಿದ್ರಿ? ಇಲ್ಲಿವರೆಗೂ ನೀವು ಹೇಳಿದ್ರಿ ಅಹಂಕಾರ ತೋರಿಸಿಲ್ಲ, ನಾನು ಯಾವುದೇ ರೀತಿ ಪ್ರೊಟೆಸ್ಟ್ ಮಾಡಿಲ್ಲ ಅಂತ. ಸೊ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ರಿ ಈಗ ಈ ಕೇಸ್ ಬಗ್ಗೆ? ಅದೇ ನನಗೆ ಅನ್ಯಾಯ ಆಗಿದೆ. ನಾನು ಏನು ಮಾಡಿಲ್ಲ, ನಾನು ದೊಡ್ಡ ಕ್ರೈಮ್ ಏನು ಮಾಡೇ ಇಲ್ಲ. ಆದ್ರೂ ನನಗೆ ಸುಮ್ಮನೆ ಒಂದು ದಿವಸ ನಾನು ಹೋಗಂಗಾಯಿತು, ನಮ್ಮ ಫ್ಯಾಮಿಲಿನೂ ಹೋಗಂಗಾಯಿತು. ಇದರಿಂದ ತುಂಬ ಅವಮಾನ ಆಗಿದೆ ನನಗೆ, ತುಂಬಾ ನೋವಾಗಿದೆ ನನಗೆ. ಇದು ಹೆಂಗೆ ಲೀಗಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅವರು, ನಮ್ಮ ಅಡ್ವೊಕೇಟ್ ಅವರು. ಲೀಗಲಿ ಏನು ಪ್ರೊಸೀಜರ್ ತಗೋಬೇಕು ತಗೊಳ್ತಾರೆ. ಹ್ಯೂಮನ್ ರೈಟ್ಸ್ ಮಾಡಿ ಯಾರನ್ನಾರು ಕೊಲೆ ಮಾಡಿ ಹೋಗಿದ್ರೆ ಅವರೇ ಸಿಗಾಕೊಳ್ಳಲ್ಲ, ಅಂಥವ್ರೇ ಸಿಗಾಕೊಳ್ಳಲ್ಲ. ನಾವು ನೋಡಿ ಇಂಥ ಸಿಲ್ಲಿ ಮ್ಯಾಟರ್ಗೆ ಹೋಗ್ಬಿಟ್ಟು ಒಂದಿನ ಹೋಗಿ ಬಂದರೆ ನಿಮಗೆ ಏನನ್ಸುತ್ತೆ ಹೇಳಿ? ಜನ ಎಷ್ಟು ಮಾತಾಡ್ತಾರೆ ಆಚೆ ಕಡೆ. ಹೌದು, ಬಟ್ ನ್ಯಾಯ ಇದ್ರೆ ನ್ಯಾಯದ ಪರವಾಗಿ ಜನ ಇರ್ತಾರೆ. ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಕಾಗಿಲ್ಲ. ಈಗ ಕಾಲರ್ಸ್ ಕೂಡ ಕರೆ ಮಾಡ್ತಾ ಇದ್ದಾರೆ. ಮೈಸೂರಿಂದ ಸಂದೀಪ್ ಕರೆ ಮಾಡಿದ್ದಾರೆ. ಸಂದೀಪ್, ಏನು ಹೇಳಕ್ ಇಷ್ಟಪಡ್ತೀರಿ? ಹಲೋ ಮೇಡಮ್, ಇದು ಒಂದು ಹಲೋ ಹೇಳಿ ಸಂದೀಪ್, ಏನು ಹೇಳಕ್ ಇಷ್ಟಪಡ್ತೀರಿ? ಗುಡ್ ಮಾರ್ನಿಂಗ್ ಮೇಡಮ್. ಹೇಳಿ ಮೇಡಮ್, ಯಾವುದೇ ರೀತಿಯಾದ್ರದ್ದು ಅನ್ಯಾಯ ಅಲ್ಲ ಫುಲ್ಲು ಮೇಡಮ್. ಒಂದು ಹೆಣ್ಣು ಮೇಲೆ ಈ ರೀತಿ ಅನ್ಯಾಯ ಆಗಿರೋದು. ಒಬ್ಳು ಸಂಜೆ ಗಂಟ ಕುಂಚ್ಕೊಂಡು ಟೆಕ್ಷನಲ್ಲಿ ಸಂಜೆ ಮೇಲೆ ಕೋರ್ಟ್ಗೆ ಹಾಕಿರೋದು. ಏನು ಹೇಳಿ? ಸಂಜೆವರೆಗೂ ಒಬ್ಬ ಒಂದು ಸಾಮಾನ್ಯ ಹೆಣ್ಣು ಮೇಲೆ ಅವರು ಪಬ್ಲಿಕ್ ಅಲ್ಲಿ ಕೈ ಮಾಡ್ಬಿಟ್ಟು ನಮ್ದೇನು ತಪ್ಪೇ ಇಲ್ಲ ಅಂದ್ಬಿಟ್ಟು ಅವರಾಗಿದ್ದವ್ರೆ ಕೇಸ್ FIR ಮಾಡಿರೋದು ತಪ್ಪಲ್ಲ ಮೇಡಮ್? ತಪ್ಪಲ್ವಾ? ಈಗ ಏನ್ ಮಾಡ್ಬೇಕು ಅಂತೀರಾ ಹಾಗಾದ್ರೆ? ಮೈತ್ರಿ ಏನ್ ಮಾಡ್ಬೇಕು? ಮಾಧ್ಯಮ ಮುಖಾಂತರ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಮೇಡಮ್. ನ್ಯಾಯ ದೊರಕಿಸ್ಕೊಡ್ಬೇಕು. ಹಾ, ಯಾಕಂದ್ರೆ ಅವರು ಬೇರೆ ಅಲ್ಲ, ಬೇರೆ ಹೆಣ್ಮಕ್ಳು ಬೇರೆ ಅಲ್ಲ, ಎಲ್ಲಾರ್ದು ಒಂದೇ ಸಮಾನ. ಅವ್ರು ಹೀರೋಯಿನ್ ಅಂತ ಹೇಳ್ತಾ ಇಲ್ಲ. ಒಂದು ಸಾಮಾನ್ಯ ಹೆಣ್ಗಾದ್ರೂ ಇಷ್ಟ ಇದೇ ರೀತಿ ಆಗಿದೆ. ಅವರು ಬಂದು ಧೈರ್ಯವಾಗಿ ಫೇಸ್ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ನೀವು ನ್ಯಾಯ ದೊರಕಿಸ್ಕೊಡ್ಬೇಕು ಮೇಡಮ್. ಓಕೆ, ಥ್ಯಾಂಕ್ ಯು ಸಂದೀಪ್ ಕರೆ ಮಾಡಿದ್ದಕ್ಕೆ. ಕೋಲಾರದಿಂದ ರಶ್ಮಿ ಕರೆ ಮಾಡಿದ್ದಾರೆ. ರಶ್ಮಿ, ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ನಾನು ಈ ಕಾರ್ಯಕ್ರಮ ನೋಡ್ತಾ ಇದ್ದೆ. ಆಕ್ಚುಲಿ ಏನಂತಂದ್ರೆ ಅವ್ರು ಹೇಳ್ದಂಗೆ ಎಲ್ಲಾ ಪೊಲೀಸರು ಕೆಟ್ಟವ್ರು ಇರಲ್ಲ, ಇಲ್ಲ ಎಲ್ಲಾ ಪೊಲೀಸರು ಒಳ್ಳೆಯವರು ಇರಲ್ಲ. ಆದ್ರೂ ಅಂತ ಒಂದು ಹುಡುಗಿಯನ್ನ ಒಂದೇ ಒಂದು ಅವ್ರ ಆಚೆ ಸ್ಥಳದಲ್ಲೇ ಇದ್ರು ಹುಡುಗಿಯನ್ನ ಒಂದ ಕಾರಣಕ್ಕಾದ್ರೂ ಒಂದು ಸಿಂಪ್ಲಿಸಿಟಿ ಅಂದ್ರೆ ಅವರಿಗೆ ಇದು ಮಾನವೀಯತೆ ತೋರಿಸ್ಬೇಕಾಗಿತ್ತು. ಮೈತ್ರಿ ಅವರಿಗೆ ಹೇಳಿ, ಅವರಿಗೆ ಎಷ್ಟೊಂದೆಲ್ಲ ಸಂಘ ಸಂಸ್ಥೆಗಳಿದೆ. ಮಾತಾಡಿ, ನಮ್ ಜೊತೆನೇ ಇದಾರೆ. ಅವ್ರು ತುಂಬಾ ಟೆನ್ಸ್ಡ್ ಆಗಿ ಕಾಣ್ತಾ ಇದ್ದಾರೆ. ಜನ ಏನ್ ಅನ್ಕೊಳ್ತಾರೆ? ಅವರಿಗೆ ಕಾಲ್ ಕೊಡಿ. ಮಾತಾಡಿ. ನಮಸ್ತೆ. ಮೈತ್ರಿಯಾ, ಹೇಳಿ. ಹೇಗಿದ್ದೀರಾ? ಏನ್ರಿ, ಗಾಂಧೀಜಿ ಅವರೇ ಒಳ್ಳೆ ವಿಷಯಕ್ಕೋಸ್ಕರ ಜೈಲ್ಗೆ ಹೋಗಿ ಬಂದಿದ್ದಾರೆ. ನಿಮ್ಗೇನ್ ಅಂತ ಸಮಸ್ಯೆ ಅನ್ನಿಸ್ತಾ ಇಲ್ಲಪ್ಪ? ಕಮ್ ಔಟ್ ಆಫ್ ದಿಸ್. ನಮ್ಮಮ್ಮನೂ ಅದೇ ತರ ಧೈರ್ಯ ಹೇಳಿದ್ರು ನನಗೆ. ಹೇಳಿ, ನೀವ್ ಇದನ್ನ ಅವಮಾನ ಅಂತ ಅನ್ಕೋಬೇಡಿ. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಖಂಡಿತ ಹೋರಾಟ ಮಾಡಿ. ಯಾಕೆ ಮನ್ಸಿಗೆ ನೋವು ಮಾಡ್ಕೋತೀರಾ? ಹೌದು, ನಾನು ಅನ್ಯಾಯ ಮಾಡಿಲ್ಲ. ಖಂಡಿತ ನೀವು ಮನ್ಸಿಗೆ ನೋವು ಮಾಡ್ಕೋತೀರಾ ಅಂತ ಅಂದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ನೀವು ತಪ್ಪು ಮಾಡಿದೀರಾ ಅಂತ ಅನ್ಸುತ್ತೆ. ನನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಆ ಥರ ನೋವಾಗ್ತದೆ. ನಾನು ತಪ್ಪು ಮಾಡ್ದಲೇ ಹೋಗಿದ್ದೀನಲ್ಲ ಅನ್ನೋದು ನನಗೆ ನೋವಾಗ್ತದೆ. ಅದೇ ಮೇನ್. ಈಗ ಹೋಗಿ ಬಂದಿದ್ದನ್ನ ಆಗೋಯ್ತು ಅಲ್ವಾ? ಈಗ ಮುಂದೆ ಏನಾದ್ರು ಎಷ್ಟೊಂದೆಲ್ಲ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋ ಅಂತ ಸಂಘ ಸಂಸ್ಥೆಗಳಿದೆ ಅಂತವ್ರೆಲ್ಲ ಖಂಡಿತ ನಮ್ ಸಪೋರ್ಟು ನಿಮ್ಗಿದೆ. ಖಂಡಿತ ಅವ್ರೇನಾದ್ರು ಕಾನ್ಸ್ಟೇಬಲ್ ನಿಮ್ಗೆ ಈ ತರ ಎಲ್ಲ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕಾನೂನಿನ ಪ್ರಕಾರ ನಿಮ್ಗೂ ಕೂಡ ಬೇಕಾದಷ್ಟು ಅವ್ರ ಮೇಲೆ ನೀವು ಕೂಡ ಕಂಪ್ಲೇಂಟ್ ಕೊಡೋ ಅಂತ ಅವಕಾಶಗಳಿದೆ. ಖಂಡಿತ ಅದನ್ನ ಮಾಡಿ. ಓಕೆ, ತುಂಬಾ ಥ್ಯಾಂಕ್ಸ್. ಈಗ ಬೆಂಗಳೂರಿಂದ ಶ್ರೀಕಾಂತ್ ಕರೆ ಮಾಡಿದ್ದಾರೆ. ಶ್ರೀಕಾಂತ್, ಏನ್ ಹೇಳ್ತೀರಿ? ಮೇಡಮ್ ನಮಸ್ತೆ, ಶ್ರೀಕಾಂತ್ ಅಂತ ಹೇಳಿ. ನಮಸ್ಕಾರ ಶ್ರೀಕಾಂತ್, ಹೇಳಿ. ಅದೇ ಮೇಡಮ್, ಇವ್ರನ್ನ ಯಾವ್ದೋ ಒಂದು ಸಣ್ಣದ ಟ್ರಾಫಿಕ್ ಸಿಗ್ನಲ್ ಜಂಪ್ ಆಗಿರೋ ವಿಷಯದಲ್ಲಿ ಆ ಹೆಣ್ಮಗಳನ್ನ ಒಂದ್ಸಲ ಜೈಲಿಗೆ ಕಳ್ಸಿದ್ರೆ ಅನ್ಯಾಯ ಅಲ್ವಾ? ಹೌದು. ಒಂದು ಫೈನ್ ಹಾಕ್ಬೋದಾಗಿತ್ತು. ₹100 ಆಯ್ತು. DL ಒರಿಜಿನಲ್ DL ತಗೊಂಡು ಒಂದು ಫೈನ್ ಕಟ್ಬಿಟ್ಟು DL ತಗೊಂಡು ಒಂದು ಹೇಳಿ ಕಳಿಸ್ಬೋದಾಗಿತ್ತು. ಈ ಸಣ್ಣ ಮ್ಯಾಟ್ರ್ ತಗೊಂಡು ಒಂದು ಹೆಣ್ಮಗನ್ ತಗೊಂಡು ಜೈಲಲ್ಲಿ ಕೂಡಿಸ್ಬಿಟ್ರೆ ಅದೇ ಇವ್ರ ಅಕ್ಕ ತಂಗಿಗಾಗಿರೋ ಸುಮ್ಮನೆ ಇರ್ತಿದ್ರೆ ಇವರು. ಮೈತ್ರಿ ಇದಾರೆ, ಅವ್ರ ಜೊತೆ ಮಾತಾಡಿ. ನಾನು ಮೈತ್ರಿ ಅವ್ರಿಗೆ ಹೇಳೋದೇನಂದ್ರೆ, ಆ ಪೊಲೀಸ್ ಬಗ್ಗೆ ನೀವು ಕಮಿಷನ್ ಕಂಪ್ಲೇಂಟ್ ಕೊಡಿ, ಇಲ್ಲಾಂದ್ರೆ ಪ್ರೈವೇಟ್ PCR ರಿಜಿಸ್ಟರ್ ಮಾಡಿ, ಕೋರ್ಟಲ್ಲಿ ಒಂದು ರಿಜಿಸ್ಟರ್ ಮಾಡ್ಬಿಟ್ಟು ಕೇಸ್ ರಿಜಿಸ್ಟರ್ ಮಾಡಿ ಅವ್ರೊಂದು ಸರ್ಟಿಫಿಕೇಟ್ ಕಳಿಸಿ.
ಹೌದು ಸರ್ ಅದೇ ಥರ ಆಗಿದೆ ನೀವು ಹೇಳ್ದಂಗೆ ಅವ್ರು ನನ್ನ ಕಾರ್ನೆಲ್ಲ ಸೀಸ್ ಮಾಡಿ ಇಟ್ಟಿದ್ದಾರೆ. ನಾನು ಹೇಳಿದೆ ಸರ್ ನನ್ನ ಹತ್ರ DL ಎಲ್ಲ ಇದೆ, ನಾನು ಎಷ್ಟು ಕೇಳ್ಕೊತಾ ಇದ್ದೀನಿ ಅವ್ರ ಹತ್ರ, ಒಂದು ರಿಕ್ವೆಸ್ಟ್ ಮಾಡಿದೆ ಸರ್ ನಾನು ಪಾಸ್ ಮಾಡಿಲ್ಲ, ನಾನು ಮುಂದೆ ಬರ್ತಿದ್ದಿದ್ದು ಗಾಡಿ ಇದರಿಂದ ನಾನು ಮುಂದೆ ಅವರು ನೋಡಿದ್ದಾರೆ ಸರ್, ಅದನ್ನೆಲ್ಲ ಅವ್ರು ಕಣ್ಣಾರೆ ನೋಡಿದ್ದಾರೆ. ಸಿಗ್ನಲ್ ಪಾಸ್ ಆಗಿ ಪೊಲೀಸರು ನಿಂತಿರ್ತಾರೆ, ಮರದ ನಿಂತ್ಕೊಂಡಿರ್ತಾರೆ ಕಳ್ಳರ ತರ. ಹೌದೌದು ಅವ್ರು ಇದಕ್ಕಿದಂಗೆ ಬಂದು ಹಿಡಿಯೋದು. ಹೌದು ಲಾರಿ ಬರ್ಲಿ, ಲಾರಿ ಒಂದು 10-20 ರೂಪಾಯಿ ಕೊಟ್ಟರೆ ಲಾರಿ ಬಿಟ್ಬಿಡ್ತಾರೆ. ಈ ಸಣ್ಣ ಪುಟ್ಟ ಜನಕ್ಕೆ ತೊಂದರೆ ಕೊಡ್ತಿರೋದು ಇದನ್ನ. ನಿಜ ಸರ್, ಅವರು ಅದೇ ತರ ನಮ್ಮ ಹತ್ರ ಬಿಹೇವ್ ಮಾಡಿದ್ರು. ಅದೇ ನಾನು ರೆಡಿ ಇದ್ದೆ ಸರ್, ನಾನು ಟ್ರಾಫಿಕ್ ಜಾಮ್ ಮಾಡ್ಬಿಟ್ಟಿರ್ತಾರೆ. ಒಂದು ಲಾರಿ ಬಿಡ್ಬೇಕಾದ್ರೆ 20 ರೂಪಾಯಿ ಕೊಡ್ಬೇಕು, ಆ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಅದ್ರೆಷ್ಟು ಫ್ಯೂಯಲ್ ಹಾಳಾಗುತ್ತೆ ಅನ್ನೋದು ಯೋಚನೆ ಮಾಡೋದಿಲ್ಲ ಅವರು. ಸರ್ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ಲಿ ಸರ್, ತಪ್ಪು ಮಾಡದೇ ಇರೋ ಈ ತರ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಶಿಕ್ಷೆ ಕೊಟ್ರೆ ಏನ್ ನ್ಯಾಯ ಇದೆ? ನೀವು ಒಂದು ಫೈನ್ ಹಾಕಿ DL ಡಾಕ್ಯುಮೆಂಟ್ ತಗೊಂಡು ಸ್ಟೇಷನ್ ಹೋಗಿ ಫೈನ್ ಕಟ್ಬೋದಾಗಿತ್ತು ಸರ್. ನಾನು ಅದೇ ಮಾಡಕ್ಕಿದ್ದೆ ಸರ್, ಅಷ್ಟರೊಳಗೆ ಪಬ್ಲಿಕ್ ಸುಮ್ನೆ ಮಿಸ್ಯೂಸ್ ಮಾಡಕ್ ಏನೇನು ಮಿಸ್ಗೈಡ್ ಮಾಡ್ಬಿಟ್ರು ಪಬ್ಲಿಕ್ ಅವ್ರಿಗೆ. ಇಲ್ಲ ಅವಳದೇ ಮಿಸ್ಟೇಕ್ ಆಕ್ಸಿಡೆಂಟ್ ಮಾಡಿ ಗುದ್ದು ಸಾಯಿಸ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಅಂತ ಕನ್ಫ್ಯೂಸ್ ಮಾಡ್ತಾರೆ ಅದನ್ನ ಪಬ್ಲಿಕ್ಗೆ. ಹೌದು ಸರ್, ತುಂಬಾ ಕನ್ಫ್ಯೂಸ್ ಮಾಡ್ಬಿಟ್ರು ಪಬ್ಲಿಕ್. ಏನಾಯ್ತು ಅಂತ ಕೇಳಿದ ತಕ್ಷಣ ನಮ್ಮ ಮಾತು ತಗೊಳ್ಳೇ ಇಲ್ಲ ಅವರು. ತುಂಬಾ ಮಿಸ್ಗೈಡ್ ಮಾಡ್ಬಿಟ್ರು. ಯಾರೋ ಸತ್ತೇ ಹೋಗ್ಬಿಟ್ಟಿದ್ದಾರೆ, ಡೆಡ್ ಬಾಡಿ ಹಾಸ್ಪಿಟಲ್ಗೆ ಹೋಗಿದೆ ಅಂತ ಈ ತರ ಎಲ್ಲ ಮಿಸ್ಗೈಡ್ ಮಾಡ್ಬಿಟ್ರು. ಹಂಗೆ ಮಾಡೋದು ಅನುಭವ ಆಗಿದೆ, ಅದಕ್ಕೆ ನಾನು ಹೇಳ್ತಿರೋದು ಅದೇ ತರ ಮಾಡೋದು. ಜನ ಏನ್ ಮಾಡ್ತಾರೆ, ತಪ್ಪು ಮಾಡ್ಬಿಟ್ಟಿದ್ದಾರೆ ಅನ್ಕೋತಾರೆ, ಆದ್ರೆ ಸುಳ್ಳು ಹೇಳ್ಬಿಟ್ಟು ಜನಕ್ಕೆ ಕನ್ಫ್ಯೂಸ್ ಮಾಡ್ತಾರೆ. ಹೌದು ಸರ್, ನಮ್ಗೆ ಆ ಥರ ಆಯಿತು ಸರ್. ನನಗೇನು ಬೇಜಾರಿಲ್ಲ, ಯಾಕೆ ನನ್ನ ಮೇಲೆ ಕೈ ಮಾಡಿದ್ರು ಅನ್ನೋದು ನನಗೆ ಅದೇ ಸರ್. ನನ್ನ ಮೇಲೆ ಕೈ ಮಾಡಿ ನನ್ನ ತಪ್ಪಿಲ್ಲದೆ ಇದ್ರೂ ನನಗೆ ಸುಮ್ಮನೆ ಶಿಕ್ಷೆ ಕೊಡಿಸಿದ್ರು ಒಂದು ದಿವಸ. ನನಗೆ ಅದೇ ಸರ್, ತುಂಬ ಬೇಜಾರಾಗಿದೆ ಸರ್ ನನಗೆ ಮನಸ್ಸಿಗೆ. ಓಕೆ, ಈಗ ನಟಿ ರೂಪಶ್ರೀ ಇದ್ದಾರೆ ಲೈನಲ್ಲಿ. ರೂಪಶ್ರೀ ಅವರೇ, ನೀವೇನು ಹೇಳಕ್ ಇಷ್ಟಪಡ್ತೀರಿ? ಓಕೆ, ಆಕ್ಚುಲಿ ಫಸ್ಟ್ ಆಫ್ ಆಲ್ ಮೈತ್ರಿ ನನಗೆ ತುಂಬಾ ದಿನದಿಂದ ಪರಿಚಯ, ಆಲ್ಮೋಸ್ಟ್. ಹಲೋ ಹೇಳಿ ರೂಪಶ್ರೀ, ಮೈತ್ರಿ ಇದ್ದಾರೆ ಇಲ್ಲೇ ಮಾತಾಡ್ತಾರೆ. ಓಕೆ, ಮೈತ್ರಿಯಾ ಮತ್ತೆ ಸುಪ್ರಿಯಾ ಇಬ್ರು ನನಗೆ ಆಲ್ಮೋಸ್ಟ್ 2 years ಇಂದಾನೆ ತುಂಬಾ ಚೆನ್ನಾಗಿ ಪರಿಚಯ. ಸೊ ನನ್ ಪ್ರಕಾರ ಆತರ ಅವಳು ಅಲ್ಲೇ ಅಲ್ಲ, ಬಿಕಾಸ್ ತುಂಬಾನೇ ಸಾಫ್ಟ್ ಅವಳ್ದು. ಯಾವತ್ತೂ ಅಷ್ಟು ಶಾರ್ಟ್ ಟೆಂಪರ್ ಆಗೋದಾಗ್ಲಿ, ಅಷ್ಟು ವೈಲ್ಡ್ ಆಗಿ ಬಿಹೇವ್ ಮಾಡೋದಂತೂ ನಾನು ನೋಡೇ ಇಲ್ಲ ಅವಳನ್ನ. ಅವ್ರ ತಾಯಿನೂ ಅದನ್ನೇ ಹೇಳ್ತಾ ಇದ್ರು. ನಾನದು ಆಕ್ಚುಲಿ ನಾನು ಶೂಟಿಂಗ್ ಅಲ್ಲಿದ್ದೆ, ನಾನು ಬಂದ ತಕ್ಷಣ ಈ ವಿಷಯ ಗೊತ್ತಾಯ್ತು. ನನ್ಗೆ ತುಂಬಾ ಶಾಕ್ ಆಯ್ತು. ಮೈತ್ರಿಯಾ ಇಷ್ಟೊಂದು ಇದಾಗೆ ರಫ್ ಆಗಿ ಬಿಹೇವ್ ಮಾಡಿ ಸ್ಟೇಷನ್ಗೆ ಹೋಗೋ ತನಕ ಐ ಆಮ್ ರಿಯಲಿ ಶಾಕ್, ಬಿಕಾಸ್ ಅದು ಆಗಿರೋ ಚಾನ್ಸೇ ಇಲ್ಲ. ಅಂಡ್ ಡೆಫಿನೆಟ್ ಆಗಿ ಏನೋ ಅಲ್ಲಿ ನಡೆದಿದೆ, ಬಿಕಾಸ್ ಅವಳು ಹೇಳೋ ಪ್ರಕಾರ ನೋಡಿದ್ರೆ ನನ್ಗೆ ಯಾಕೋ ಆ ಕಡೆದೇ ತುಂಬಾನೇ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ. ಬಿಕಾಸ್ ಈ ನಡುವೆ ಅಂತೂ ತುಂಬಾನೇ ಆಗಿದೆ, ನನಗೂ ತುಂಬಾ ಸತಿ ಆಗಿದೆ ಆ ತರ. ಬಟ್ ನಾನು ಇಷ್ಟು ಇಂಟೆನ್ಸ್ ಆಗಂತೂ ಹೋಗಿಲ್ಲ. ಬಟ್ ಇಂಟೆನ್ಸ್ ಆಗಿ ಹೋಗಿದೆ ಅಂತ ಈ ಕಾರಣ ಬರ್ತಿರೋದಂದ್ರೆ ಇಟ್ಸ್ ಬಿಕಾಸ್ ಆಫ್ ದೆಮ್ ಅಂಡ್ ನಾಟ್ ಬಿಕಾಸ್ ಆಫ್ ಮೈತ್ರಿ. ಬಿಕಾಸ್ ನಂಗೆ ಅವಳು ಪರ್ಸನಲ್ ಆಗಿ ತುಂಬಾನೇ ಚೆನ್ನಾಗಿ ಗೊತ್ತು. ಅಂಡ್ ಅವಳು ಈ ತರ ಮಾಡಕ್ ಚಾನ್ಸೇ ಇಲ್ಲ. ಹೊಡೆದಿರೋದಂತೂ ಮಾಡಕ್ ಆಗಿಲ್ಲ, ಬಿಕಾಸ್ ಅವಳು ತುಂಬಾನೇ ಸೆನ್ಸಿಟಿವ್, ಅದು ಅಲ್ದಿರೋ ತುಂಬಾ ಎಮೋಷನಲ್. ಇಷ್ಟು ರಫ್ ಆಗಿ ಬಿಹೇವ್ ಮಾಡಕ್ಕಂತೂ ಚಾನ್ಸೇ ಇಲ್ಲ ಮೈತ್ರಿ. ನಾವು ನೋಡ್ತಾ ಇದೀವಿ ಕೂಡ, ತುಂಬಾ ಇಮೋಷನಲ್ ಆಗಿದ್ದಾರೆ, ಸೆನ್ಸಿಟಿವ್ ಆಗಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ವಿ. ಸೊ ಏನ್ ಮಾಡ್ಬೇಕಂತೀರಿ? ನಿಮ್ ಸಪೋರ್ಟ್ ಹೇಗಿರುತ್ತೆ ಅವ್ರಿಗೆ? ಮೈತ್ರಿ, ಆರ್ ಯು ಲಿಸ್ನಿಂಗ್ ಟು ಮೀ? ರೂಪಾ ನೋಡಿ, ನೀನೇನು ವರಿ ಮಾಡ್ಬೇಡ, ಸೀರಿಯಸ್ಲಿ ನಾನು ನೋಡ್ತಾನೆ ಇದ್ದೀನಿ. ನೋಡಿ, ನನಗೆ ನಿಜವಾಗ್ಲೂ ತುಂಬಾ ಫನ್ನಿಯಾಗಿ ಕಾಣಿಸ್ತದೆ. ಇಷ್ಟು ಚಿಕ್ಕ ವಿಷಯಕ್ಕೆ ಕೋರ್ಟ್ಗೆಲ್ಲ ಹೋಗಿ ಬಂದು ಒಂದ್ ರಾತ್ರಿ ಸ್ಟೇಷನ್ ಅಲ್ಲೆಲ್ಲ ಇದ್ ಬಂದಿರೋದು. ಬಟ್ ಎನಿ ಟೈಮ್ ಐ ಆಟ್ ಯುವರ್ ಸಪೋರ್ಟ್, ಐ ಹೆಲ್ಪ್ ಯು ಔಟ್. ಓಕೆ, ಏನಕ್ಕೂ ಚಿಂತೆ ಮಾಡಬೇಡ. ವಿ ಆರ್ ಆಲ್ ಯುವರ್ ಫ್ರೆಂಡ್ಸ್ ಆರ್ ದೇ ವಿತ್ ಯು. ಸೊ ಜಸ್ಟ್ ಬೋಲ್ಡ್ ಆಗಿರು. ಕಣ್ಣೀರ್ ಹಾಕೋದ್ರಲ್ಲಿ ಏನು ಪ್ರಯೋಜನನೇ ಇಲ್ಲ. ಜಸ್ಟ್ ಬಿ ಬೋಲ್ಡ್ ಅಂಡ್ ಜಸ್ಟ್ ಬ್ಯಾಕ್ ಅಪ್. ಏನ್ ಹೇಳ್ಬೇಕು ಅದು ಹೇಳ್ತಾರೆ, ಹೋಗ್ತಾ ಜಸ್ಟ್ ಕೀಪ್ ಫೈಟಿಂಗ್ ಅಂಡ್ ವಿ ಆರ್ ಆಲ್ ದೇ ವಿತ್ ಯು. ಥ್ಯಾಂಕ್ ಯು ಸೋ ಮಚ್ ರೂಪಾ. ಓಕೆನಾ? ಸುಪ್ರಿಯಾಗೂ ನಾನು ಅದೇ, ನನ್ಗಿನ್ನ ಜಾಸ್ತಿ ನನ್ನ ಫ್ರೆಂಡ್ಸ್ಗೆ ದುಃಖ ಆಗಿದೆ. ಬೆಳಗ್ಗೆಯಿಂದ ಎಲ್ಲರೂ ಫೋನ್ ಮಾಡಿದ್ರು, ಅವರು ಎಲ್ಲ ಅದೇ ಹೇಳ್ತಾ ಇದಾರೆ. ನೀನ್ ಆ ತರ ಜನ ಏನ್ ಅನ್ಕೊಳ್ತಾರೇನೋ ಅಂತ ಆತಂಕ ಇತ್ತು. ಬಟ್ ಅದ್ ಬಿಟ್ಬಿಡಿ, ಯಾಕಂದ್ರೆ ಪಾಸ್ಟ್ ಇಸ್ ಪಾಸ್ಟ್. ಇಲ್ಲ, ನನ್ನ ಬಗ್ಗೆ ಮೀಡಿಯಾದಲ್ಲೆಲ್ಲ ತುಂಬಾ ರಾಂಗ್ ಹೇಳಕ್ ಶುರು ಮಾಡಿದ್ರು. ನಾವೆಲ್ಲ ಮಾಡೆಲ್ಸ್ ಅಂತ ಹೇಳಕ್ ಶುರು ಮಾಡಿದ್ರು. ನಾವ್ ಇದ್ದಿದ್ ಅಕ್ಕ ತಂಗಿರು, ಹೋಗ್ತಾ ಇದ್ದಿದ್ ಫಂಕ್ಷನ್ಗೆ, ಬೇರೆ ಎಲ್ಲೂ ಅಲ್ಲ, ಇದ್ದಿದ್ ಅಕ್ಕ ತಂಗಿರು. ತುಂಬಾ ರಾಂಗ್ ಆಗಿ ಹೇಳಿದ್ರು. ನಮ್ಮ ಹತ್ರ ಏನು ಹೇಳ್ದಾಗೆ ಅಲ್ಲಿರೋ ಪಬ್ಲಿಕ್ ಅನ್ನೇ ಆತರ ಯಾಮಾರ್ಸ್ಬಿಟ್ರು ಅವರು. ಅವ್ರು ಪಬ್ಲಿಕ್ನೇ ಯಾಮಾರ್ಸಿದ್ರು. ಇವಳದೇ ಮಿಸ್ಟೇಕ್ ಅಂತ ಹೇಳಿ ನಮ್ಮೇಲೇನೆ ಅವರು ಫುಲ್ ಕೋಪ ಮಾಡ್ಕೊಂಡು ನಮ್ಮೇಲೆ ಮೈ ಬೀಳೋ ತರ, ಅವ್ರು ನಮ್ಮೇಲೆ ಕೆಟ್ಟಾಗಿ ಬಿಹೇವ್ ಮಾಡೋ ತರ ಇವರೇ ಕ್ರಿಯೇಟ್ ಮಾಡ್ಬಿಟ್ರು ಅಲ್ಲಿ. ಅದೇನಾಯ್ತು ಆ ಕ್ಷಣ ನಂಗೆ ನಿಜವಾಗ್ಲೂ ಸತ್ಯ ಗೊತ್ತಾಗೋ ತನಕ ಏನಾಗಿದೆ ಅಂತ ಗೊತ್ತಾದ್ರೆ ಕೇಳಲಿಲ್ಲ. ನಾನು ಅದೇ ನನಗೆ ಬೇಜಾರಾಗ್ತಾ ಇರೋದು. ನನ್ಗೆ ಏನಾಯ್ತು ಏನು ಯಾರು ಕೇಳಲಿಲ್ಲ. ನನ್ಗೆ ಯಾರು ಅಲ್ಲಿ ಸಪೋರ್ಟ್ ಮಾಡಲಿಲ್ಲ. ಇಬ್ರು ಸ್ಟೂಡೆಂಟ್ಸ್ ಬಂದು ಹೇಳಿದ್ರೆ ಅವ್ರಿಗೆ ಹೊಡೆದು ಕಳ್ಸಿದ್ರು. ಯಾಕೆ ಸರ್ ಹೊಡಿತೀರಾ ಅವ್ರಿಗೆ? ಪಾಪ ಹೇಳಕ್ ಬಂದಿದ್ದಕ್ಕೆ ಯಾಕೆ ಸ್ಟೂಡೆಂಟ್ಸ್ಗೆ ಯಾಕೆ ಸರ್? ಅವ್ರು ನೋಡಕ್ ಪಾಪ ತಂಗಿದಾರೆ ಪಾಪ, ಅವ್ರಿಗೆ ಯಾಕೆ ಸರ್ ಹೊಡಿತೀರಾ ಅಂತ ನಂಗೆ ತುಂಬಾ ಬೇಜಾರಾಯ್ತು. ನ್ಯಾಯಕ್ಕೆ ಎಲ್ಲೂ ಬೆಲೆ ಇಲ್ಲ ನೋಡಿ. ಅಮ್ಮ ಆ ಹುಡುಗರು ನೋಡಿದ್ದನ್ನ ಹೇಳಕ್ ಬಂದಿದ್ರೆ ಅವ್ರಿಗೆ ಹೊಡೆದು ಕಳ್ಸಿದ್ರು. ಪ್ರೈವೇಟ್ ಕಂಪ್ಲೇಂಟ್ ಹಾಕಬೇಕು ಅಂತ ಹೇಳ್ತಿದ್ರೆ ಗಿರೀಶ್ ಅವರು, ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? ಇಲ್ಲ, ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟ್ ವಿಲ್ ಫೈಲ್ ಇಟ್ ಇನ್ 1 or 2 days. ನಾನು ಅದು ಮಾತಾಡಿದ್ದು ಇವಾಗಲೇ. ಮತ್ತು ವೆಹಿಕಲನ್ನು ಸೀಸ್ ಮಾಡಿದ್ದಾರೆ ವಿತೌಟ್ ಅನ್ವಾಂಟೆಡ್ ಎನಿ ರೀಸನ್ಸ್ ಕ್ರಿಯೇಟ್ ಮಾಡಿ. ಅದಕ್ಕೂ ಫೈಲ್ ಮಾಡಿದ್ದೀವಿ. ಆಲ್ಮೋಸ್ಟ್ ಇಟ್ ಟೇಕ್ಸ್ 1 or 2 days. ಮತ್ತು ಡೆಫಮೇಷನ್ ಕೇಸ್ ಅಂತೂ ಖಂಡಿತ ಹಾಕಿ ಹಾಕ್ತೀವಿ. ಮತ್ತು ಹ್ಯೂಮನ್ ರೈಟ್ಸ್ಗೂ ಒಂದು ಕಂಪ್ಲೇಂಟ್ ಕೊಡ್ತೀವಿ.
ಮತ್ತು ಹೈಯರ್ ಆಫೀಸರ್ಸ್ ಯಾರಿದ್ದಾರೆ ಕಮಿಷನರ್ ಅವ್ರಿಗೂ ಒಂದು ಲೆಟರ್ ಕೊಡೋದಕ್ಕೂ ಎಲ್ಲ ರೆಡಿ ಮಾಡಿದ್ರು ಡ್ರಾಫ್ಟ್. ಬಿಕಾಸ್ ಶಿ ವಾಸ್ ಮೆಂಟಲಿ ಅಪ್ಸೆಟ್. ಎಸ್ಟರ್ಡೇ ಬಂದಾಗಲೇ ಅವರು ತುಂಬ, ಮತ್ತು ಅವ್ರ ಪೇರೆಂಟ್ಸು ಅಷ್ಟೇ, ಅವ್ರ ತಾಯಿಯವ್ರ ಕೋರ್ಟ್ ಹತ್ರ ನೋಡೋದಾಗಲಿ, ತುಂಬ ಸಣ್ಣ ಮಕ್ಕಳಿಂದ ಹಿಡಿದು ಕೋರ್ಟ್ ಹತ್ರ ಇದ್ದರು. ಬಿಕಾಸ್ ಇಟ್ಸ್ ಶೋಸ್ ದೇ ಆರ್ ಫ್ರಮ್ ವೆರಿ ಗುಡ್ ಫ್ಯಾಮ್ಲಿ. ಅವ್ರ ತಾಯಿಯವರೇ ಆಗಲಿ ತುಂಬ ಅವತ್ತೂ ಎಮೋಷ್ನಲಿ ಶಿ ವಾಸ್ ಟೋಟಲಿ ಲಾಸ್ಟ್. ನಾನು ಅದನ್ನೇ ಹೇಳೋದು. ಸೊ ಯಾರೇ ಆಗಲಿ ನೋಡಿ, ಪಬ್ಲಿಕ್ ಅವ್ರು ಪೊಲೀಸವ್ರಿಗೆ ಯಾವ ಥರ ಅಭಿಪ್ರಾಯ ಇದೆ ಪಬ್ಲಿಕ್ ಅವ್ರು ಹೇಳ್ತಿದ್ದಾರೆ. ಇನ್ನು ಮುಂದಕ್ಕಾದರೂ ಕರೆಕ್ಟಾಗಿ ದೇ ಆರ್ ನಾಟ್ ಸುಪ್ರೀಮ್, ಬಿಕಾಸ್ ಎವ್ರಿ ಒನ್ ಲೈಕ್ ದೇ ಆರ್ ಸಬಾರ್ಡಿನೇಟ್ಸ್ ಓನ್ಲಿ. ಯಾರೇ ಆದ್ರೂ ಯಾರೂ ದೊಡ್ಡವರಲ್ಲ. ಟ್ರಾಫಿಕ್ ಬ್ರೇಕ್ ಮಾಡೋದು ತಪ್ಪು, ಓಕೆ, ಅದಕ್ಕೇನಾದರೂ ರೀತಿ ಇದೆ, ಅದಕ್ಕೊಂದು ಫೈನ್ ಹಾಕ್ಬಿಟ್ಟು ಮಾತಾಡೋದಕ್ಕೆ. ಬಟ್ ಇವ್ರ ಮೇಲೂ ದೌರ್ಜನ್ಯ ಮಾಡಿದ್ದಾರೆ. ಇವ್ರಿಗೆ ಮೆಡಿಕಲ್ಸ್ ಮಾಡಿಲ್ಲ ಅಲ್ಲಿ, ಮತ್ತು ಇವ್ರ ಕಂಪ್ಲೇಂಟ್ ತೊಗೊಂಡಿಲ್ಲ. ಕಾನೂನು ರೀತಿಯಲ್ಲಿ ಏನೇನು ಮಾಡ್ಬೋದು, ವಿ ಆರ್ ಫೈಲಿಂಗ್ ದ್ಯಾಟ್, ವಿಲ್ ಡೂ ದ್ಯಾಟ್. ಆ್ಯಂಡ್ ಇದನ್ನ ಅವ್ರ ಸುಪೀರಿಯರ್ ಆಫೀಸರ್ಸ್ ಯಾರ್ಯಾರು ನೋಡ್ತಿದ್ದಾರೆ, ದೇ ಶುಡ್ ಟೇಕ್ ಸಮ್ ಆ್ಯಕ್ಷನ್ ಅಗೇನ್ಸ್ಟ್. ಬಿಕಾಸ್ ಎಲ್ಲ ಪಬ್ಲಿಕ್ ಅದೇ ಮಾಡ್ತಿದ್ದಾರೆ. ದೇ ಆರ್ ರೈಡಿಂಗ್ ಸಮ್ವೇರ್, ಟ್ರಾಫಿಕ್ ಇಲ್ಲ, ನೀವು ಬಸವೇಶ್ವರ ನಗರದ್ದು ಕಾರ್ನರ್. ಸೊ ನೀವು ಲಾಯರ್ ಇದ್ದೀರಿ, ಸೊ ಇಂಥ ಒಂದು ಸಿಲ್ಲಿಯಿಂದಾಗಿ ಇಷ್ಟು ದೊಡ್ಡ ಕೇಸ್ ಆಗಿ ಜೈಲ್ವಾಸ ಅನುಭವಿಸಿರೋದು ನೋಡಿದ್ರಾ? ಇಲ್ಲ, ಸೀರಿಯಸ್ಲಿ ಟು ಬಿ ಆನೆಸ್ಟ್ ನಾನು ನೋಡಿಲ್ಲ. ಬಿಕಾಸ್ ಒಂದಿನ ಇರೋದು ಏನು ಅಂತ ಗೊತ್ತು. ಬಿಕಾಸ್ ಐ ವರ್ಡ್ ಫ್ರಮ್ ಯಾರು ಬೇರೆಯವ್ರ ಹತ್ರ ಕೇಳಿದ್ದೀನಿ, ತುಂಬ ನೋವು ಅದು ಇದೆ. ಯಾಕಂದರೆ ಯಾರಾದ್ರು ಜೆಂಟ್ಸ್ ಹೋಗಿರೋರನ್ನೇ ತುಂಬ ಫೀಲ್ ಮಾಡ್ಕೋತಾರೆ, ಒಂದಿನ ಹೋಗ್ಬಿಟ್ನಲ್ಲ. ಸ್ಪೆಷಲಿ ಶೀ ಈಸ್ ಸೆಲೆಬ್ರಿಟಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ, ಹೆಣ್ಣು ಅಂದ್ಬಿಟ್ಟಾದರೂ ಒಂದು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಒಂದು ಸ್ವಲ್ಪ ಕನ್ಸಿಡ್ರ್ ಮಾಡಬೇಕಿತ್ತು. ಅವ್ರು ಹೈಯರ್ ಆಫೀಸರ್ ACP ಅವ್ರು ಇದ್ದರು, ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದರು, ಮತ್ತು ಇವರು ಹೈಯರ್ ಆಫೀಸರ್ ಯಾರಾದ್ರು ಫೋನ್ ಮಾಡಿ ಹೇಳ್ಬೋದಿತ್ತು. ವೈ ದೇ ಆರ್ ಕ್ರಿಯೇಟಿಂಗ್ ಸೋ ಮಚ್ ನಾನ್ಸೆನ್ಸ್. ಸುಮ್ಮನೆ ಅದನ್ನ ಪಬ್ಲಿಕ್ ಡ್ರ್ಯಾಗ್ ಮಾಡ್ತಿದ್ದಾರೆ. ಅದನ್ನ ದೇ ಆರ್ ಮಿಸ್ಗೈಡಿಂಗ್ ಟು ದ ಪಬ್ಲಿಕ್ ಆಲ್ಸೋ. ಪಬ್ಲಿಕ್ಗೆ ಏನಿದೆ ಒಪಿನಿಯನು ಎಲ್ಲ ಹೇಳ್ತಿದ್ದಾರೆ ನೋಡಿ. ಕಾಲರ್ಸ್ ಏನೇನು ಹೇಳ್ತಿದ್ದಾರೆ, ದೇ ಆರ್ ಆಲ್ಸೋ ಅಪ್ಸೆಟ್ ಅಬೌಟ್ ದಿಸ್. ನೋಡಿ, ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದೆ, ಭಾರತೀನಗರ್ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಆಗಿದೆ. ನಾಟ್ ಓನ್ಲಿ ಯಾರ್, ಇವತ್ತೊಂದು ಆಗ್ಬೋದು, ನಾಳೆ ಒಂದು ಆಗ್ಬೋದು. ಅನ್ಲೆಸ್ ಅಂಟಿಲ್ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ವೆನ್ ದೇ ಆರ್ ಯೂಸಿಂಗ್ ಆಲ್ ದ ಸಿಂಗಲ್ ಲ್ಯಾಂಗ್ವೇಜ್ ವರ್ಡ್ಸ್ ಟು ದ ಪಬ್ಲಿಕ್, ಡೆಫಿನೆಟ್ಲಿ ರಿವೋಲ್ಟ್ ಆಗೇ ಆಗ್ತಾರೆ. ಇವತ್ತು ನೆಕ್ಸ್ಟ್ ವಿಚಾರಣೆ ಯಾವಾಗಿದೆ? ಸೆಕೆಂಡ್ಗಿದೆ ಮೇಡಮ್, ನೆಕ್ಸ್ಟ್ ಮಂತ್ ಸೆಕೆಂಡ್ಗಿದೆ. ಬಟ್ ವಿ ಆರ್ ಅಡ್ವಾನ್ಸಿಂಗ್ ಬಿಕಾಸ್ ಇವ್ರ ವೆಹಿಕಲ್ ಬಂದು ಸೀಸ್ ಮಾಡಿದ್ದಾರೆ. ವಿ ನೀಡ್ ಟು, ವೆಹಿಕಲ್ ಇನ್ನೂ ಅವ್ರ ಹತ್ರನೇ ಇದೆ. ಹೌದು, ಇವ್ರ ಸ್ಯಾಂಟ್ರೋ ಕಾರ್ ಇದೆ ಒಂದು ರೆಡ್ ಕಲರ್, ಅದನ್ನ ಸೀಸ್ ಮಾಡಿದ್ದಾರೆ. ಅದು ಇವ್ರ ಕೈಲೂ ಕೊಟ್ಟಿಲ್ಲ, ಅವ್ರು ತೊಗೊಂಡೋಗಿದ್ದಾರೆ ವಿತೌಟ್ ಅವರ್ ಪರ್ಮಿಷನ್. ದೇ ಆರ್ ಟೇಕನ್. ಅದೇಗೆ ಸಾಧ್ಯ ಹೇಳಿ? ಬನ್ನಿ ಅಂದರೆ ಸ್ಟೇಷನ್ ಬಂದಿರೋರು. ಬಿಕಾಸ್ ಶಿ ವಾಂಟೆಡ್ ಟು ಫೈಲ್ ಕಂಪ್ಲೇಂಟ್, ಶಿ ವೆಂಟ್ ಫಾರ್ ದಿ ಸ್ಟೇಷನ್. ಅಟ್ ಲಾಸ್ಟ್ ನೋಡಿದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವ್ರು ಕೊಡ್ಬೇಕಾದ್ರೆ ಈಗ ಏನು ಕಂಪ್ಲೇಂಟ್ ಕೊಡಬೇಕಾಗುತ್ತೆ? ಯಾವ ಅದೇ PCI ಮಾಡಬೇಕು. ಅವ್ರಿಗೆ ನಂಬಿಕೆ ಇಲ್ಲ ಪೊಲೀಸ್ ಅವ್ರ ಮೇಲೆ ಇವಾಗ ಹೋದ್ರೆ. ಬಿಕಾಸ್ ದೇ ಆರ್ ವೆರಿ ಮಚ್ ಸಪೋರ್ಟಿವ್ ಟು ದ ಟ್ರಾಫಿಕ್ ಪೊಲೀಸ್ ಓನ್ಲಿ. ಕ್ರೈಮ್ ಅವರಾಗಲಿ ಇವರಾಗಲಿ ಲಾ ಆ್ಯಂಡ್ ಆರ್ಡರ್ ಯಾರು ಸಪೋರ್ಟ್ ಮಾಡ್ತಿಲ್ಲ. ಸೊ ವಿಲ್ ಫೈಲ್ PCR. ಕೋರ್ಟ್ ಮೂಲಕ ಕಾನೂನು ರೀತಿಯಲ್ಲಿ ಏನೇನು ಮಾಡ್ಬೋದು, ವಿಲ್ ಫಾರ್ವರ್ಡ್ ಇಟ್. ವಿಲ್ ಗಿವ್ ಲೆಟರ್ ಟು ದ ಕಮಿಷನರ್ ಆಲ್ಸೋ. ಹ್ಯೂಮನ್ ರೈಟ್ಸಲ್ಲಿ ಫೈಲ್ ಮಾಡ್ತೀವಿ. ವಿ ಆರ್ ಫೈಲಿಂಗ್ ಡೆಫಮೇಷನ್ ಕೇಸ್ ಒಂದು ಹಾಕ್ತೀವಿ. ಬಿಕಾಸ್ ಅವ್ರ ತಾಯಿ ಆಗಲಿ, ಬಿಕಾಸ್ ನೆನ್ನೆನೂ ಒಂದು 2-3 ಫಿಲಮ್ ಚೇಂಬರ್ಸಿಂದೆಲ್ಲ ಬಂದಿದ್ದರು. ದೇ ಆಲ್ಸೋ ವಾಂಟೆಡ್ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದೆಮ್. ಬಿಕಾಸ್ ದೇ ಆಲ್ಸೋ ಇವ್ರು ಮಾಡಿರೋ ತಪ್ಪಲ್ಲದೆ ಅದನ್ನೇ ಸಾಧಿಸ್ತಾ ಇದ್ದಾರೆ. ದಿನ ಅದು ಜಾಸ್ತಿ ಆಗ್ತಿದೆ ಕಾಂಪ್ಲಿಕೇಶನ್ಸ್. ಇವ್ರು ಫಿಲಮ್ ಚೇಂಬರ್ಸ್ಗೂ ಕಂಪ್ಲೇಂಟ್ ಮಾಡ್ತೀವಿ ಅಂದ್ಬಿಟ್ಟು ಅದನ್ನೇನೋ ಮಾಡೋದಕ್ಕೇನೋ ಹೋಗಿದ್ರು ಅಂದೇ. ಸಿಂಪ್ಲಿ ದೇ ಆರ್ ಕ್ರಿಯೇಟಿಂಗ್. ಅಂದರೆ ಅವ್ರಿಗೆ ಗೊತ್ತು ಇವರು ಲೇಡೀಸ್ ಆಗಿರೋದ್ರಿಂದ ಹ್ಯೂಮನ್ ರೈಟ್ಸ್ಗೆ ಹೋಗ್ತಾರೆ, ವಿಮೆನ್ ಕಮಿಷನ್ಗೆ ಹೋಗ್ತಾರೆ, ಏನಾದರೂ ಒಂದು ಇದು ಮಾಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಇದು ಮಾಡ್ತಿದ್ದಾರೆ. ಇದರಿಂದ ಪಬ್ಲಿಕ್ಗೆ ಯಾವುದು ನೋಡ್ತಿದ್ದಾರೆ. ದೇ ಆರ್ ಲೂಸಿಂಗ್ ಮೋರ್ ಅಂಡ್ ಕಾನ್ಫಿಡೆನ್ಸ್. ಅವ್ರ ಮೇಲೆ ಇದ್ದಿದ್ದೆಲ್ಲ ಇದು ಮಾಡ್ತಿದ್ದಾರೆ. ಲಾಟ್ ಆಫ್ ವರ್ಕ್ಸ್ ದೇ ಹ್ಯಾವ್ ಟು ಬಿ ಡನ್. ಬಿಕಾಸ್ ಸುಪೀರಿಯರ್ ನೋಡ್ತಿದ್ದಾರೆ, ಅವ್ರು ಹೇಳ್ಬೇಕು ಈ ಥರ ಜೂನಿಯರ್ಸ್ಗೆ. ಎಸ್ಪೆಷಲಿ ವೆನ್ ದೇ ಆರ್ ಲೇಡೀಸ್ ಆರ್ ಟ್ರಾವೆಲಿಂಗ್, ದೇ ನೀಡ್ ಟು ಗಿವ್ ಸಮ್. ಯಾರೇ ಆದ್ರೂ ಒಂದೇ. ಬಟ್ ಈ ಥರ ಹೋಗಿ ಸ್ಟೇಷನ್ ಕಳಿಸಿ ನೋಡಿ, ಒಂದಿನ ಜೈಲ್ ವಾಸ ಅನುಭವಿಸೋದು, ಅದು ಇಟ್ಸ್ ರಿಯಲಿ ಕ್ರೂಯಲ್ ಅಂತಾರೆ. ನಿಜಕ್ಕೂ. ಈಗ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಅಲ್ಲಿ ಹೋದರೆ, ಬಟ್ ಈಗ ಇದಾದಮೇಲೆ ನೀವು ಮಹಿಳಾ ಸಂಘ ಸಂಸ್ಥೆಗಳಿಗೆ ಏನಾದರೂ ಸಂಪರ್ಕಿಸಿದ್ರಾ? ಏನಾದರೂ ಕಾಂಟ್ಯಾಕ್ಟ್? ಇಲ್ಲ, ಇನ್ನೂ ಯಾರಿಗೂ ನಾನು ಸಂಪರ್ಕ ಮಾಡಿಲ್ಲ. ಯಾಕಂದರೆ ನಾವು ಬಂದಿದ್ದೆ ನಿನ್ನೆ. ನನಗೆ ತುಂಬ ಹುಷಾರಿಲ್ಲ. ನನಗೆ ಈ ಘಟನೆಯಿಂದ ನಾನು ತುಂಬ ಅಪ್ಸೆಟ್ ಆಗಿದ್ದೀನಿ. ನಾನು ಊಟ ನಿದ್ರೆ ಏನೂ ಆಗಿಲ್ಲ ನನಗೆ ಕರೆಕ್ಟಾಗಿ. ನಾನು ಇಲ್ಲಿ ಬರೋ ಸ್ಥಿತಿನಲ್ಲೇ ಇರಲಿಲ್ಲ. ಬಟ್ ನನ್ನ ತಪ್ಪಿಲ್ಲ ನಂದು. ಅದನ್ನು ಹೇಳಬೇಕು ಜನಗಳಿಗೆ. ನನ್ನ ಬಗ್ಗೆ ಸುಮ್ಮನೆ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಕೆಲವು ಮೀಡಿಯಾದವರು ಸುಮ್ಮನೆ ನನ್ನ ಬಗ್ಗೆ ರಾಂಗಾಗಿ ಹೇಳಿದ್ದಾರೆ. ಅದನ್ನು ಜನಗಳಿಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನನಗೆ ಬರೋಕ್ಕಾಗಲಿಲ್ಲ ಅಂದ್ರೂ ನಾನು ಇವತ್ತು ಬಂದು ಮಾತಾಡ್ತಾ ಇದ್ದೀನಿ. ಅವ್ರಿಗೆ ಆ್ಯಕ್ಚುಲಿ ಪೇನ್ ಇದೆ ಅಲ್ಲೂ. ಅವ್ರು ಹೇಳಿದ್ರು ಡಾಕ್ಟರ್ 2 days ನೀವು ರೆಸ್ಟ್ ತೊಗೋಬೇಕು, ಏನು ಮಾತಾಡಬಾರ್ದು ಅಂತ. ಆ್ಯಕ್ಚುಲಿ ನಾವು ಬಂದಿದ್ದ ಉದ್ದೇಶ ಅಂದರೆ ಜನ ಪಬ್ಲಿಕ್ ಯಾರು ನಮ್ಮ ಬಗ್ಗೆ ಮಿಸ್ಟೇಕ್ ಇಲ್ಲದೆ ಇರೋದ್ರಿಂದ ಖಂಡಿತ. ಯಾಕಂದ್ರೆ ಒಂದು ಆಂಗಲ್ ಅಲ್ಲಿ ನೋಡೋದಕ್ಕಿಂತಲೂ ಏನಾಗಿದೆ ಅನ್ನೋದು ಇವ್ರು ಹೇಳ್ದಾಗ್ಲೇ ಗೊತ್ತಾಗೋದು. ನೀವು ಅಲ್ಲಿದ್ರಿ, ಸೊ ಆ ಸ್ಥಳದಲ್ಲಿದ್ರಿ, ಏನಾಗಿದೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ಮಿಸ್ಟೇಕ್ ತಿಳ್ಕೊಬಾರ್ದು ಅನ್ನೋದಕ್ಕೋಸ್ಕರ ಬಂದರು. ಅವ್ರ ಪೇನ್ ಇದ್ರು ಎಲ್ಲರಿಗೂ ಪಬ್ಲಿಕ್ ಆಗಬೇಕು, ಅಂದರೆ ನಿಜ ಏನು ಅಂತ ಗೊತ್ತಾಗಬೇಕು, ಅದಕ್ಕೋಸ್ಕರ ಬಂದಿದ್ದಾರೆ ಅಷ್ಟೇ. ಓಕೆ, ನಿಮ್ಮೆಲ್ಲರ ಜೊತೆ ಇನ್ನೂ ಸಾಕಷ್ಟು ಮಾತಾಡ್ತಿದ್ದೆ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.